ಸ್ನೇಹಿತರೆ ಹಾಗೂ 7ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ 2022ನೇ ಸಾಲಿನಲ್ಲಿ ಪರಿಷ್ಕೃತವಾಗಿರ್ತಕ್ಕಂಥ ಕನ್ನಡದ ಪೂರಕ ಪಾಠವಾದಂಥ ಅಧ್ಯಾಯ 3 ಗೋಲ್ ಗುಮ್ಮಟ್ ಘಟಕದ ಕವಿಯ ಪರಿಚಯವನ್ನು ಮತ್ತು ಕವಿತೆಯನ್ನು ಮತ್ತು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಪೂರಕ ಪಾಠ 3 ಗೋಲ್ ಗುಮ್ಮಟ್, ಈ ಪೂರಕ ಪಾಠವನ್ನು ಬರೆದಂತಹ ಕವಿಯ ಪರಿಚಯವನ್ನು ತಿಳಿಯೋಣ. ಗೋಲ್ ಗುಮ್ಮಟ್ ಈ ಪೂರಕ ಪಾಠವನ್ನು ಬರೆದಂಥವರು ರಾಜಶೇಖರ್ ಕುಕುಂದ. ಇವರ ಕಾವ್ಯನಾಮದೊಂದಿಗೆ ಬರೀತಕ್ಕಂಥ ರಾಜಶೇಖರ್ ಅಲ್ಲೋರ್ಕರ್ ಅಥವಾ ಇವರ ಹೆಸರು ಪೂರ್ಣ ಹೆಸರು. ಇವರು ಕಾವ್ಯನಾಮ ಕುಕುಂದ. ಇವರು 16 ಜುಲೈ 1966ರಲ್ಲಿ ಜನಿಸಿದರು. ಮೂಲತಃ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕುಕುಂದ ಗ್ರಾಮದವರು. ಪ್ರಸ್ತುತವಾಗಿರ್ತಕ್ಕಂಥ ಬಾಗಲಕೋಟೆಯ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇವರು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶಿಶು ಕಾವ್ಯದಲ್ಲಿ ಬಾಲ್ಯದೊಂದಿಗೆ ಆಸಕ್ತಿ ತಳೆದಿರುವ ಅವರು ತಮ್ಮ ಸಹಜ ರಮ್ಯ ವಿಶಿಷ್ಟ ಕಾವ್ಯ ಪ್ರಯೋಗಗಳಿಂದ ಕಾವ್ಯಾಸಕ್ತರ ಗಮನವನ್ನು ಸೆಳೆದಿದ್ದಾರೆ. ಚಲುವ ಚಂದಿರ, ಗೋಲ್ ಗುಮ್ಮಟ, ಪುಟಾಣಿ ಪ್ರಾಸಗಳು, ಸೋನ ಪಾಪಡಿ ಇತ್ಯಾದಿ ಕೃತಿಗಳ ಮೂಲಕ ಮಕ್ಕಳನ್ನು ಮುದಗೊಳಿಸಿದವರು. ಅವರ ಕವಿತೆಗಳು ಮತ್ತು ಲೇಖನಗಳು ಕನ್ನಡ ದಿನಪತ್ರಿಕೆಗಳಲ್ಲಿ ಮತ್ತು ನಿಯತಕಾಲಿಕೆಗಳಲ್ಲಿ ಬೆಳಕು ಕಂಡಿವೆ. ಆಕಾಶವಾಣಿಯಲ್ಲಿ ಮಕ್ಕಳ ಧಾರಾವಾಹಿ ಮತ್ತು ಕವಿತೆಗಳು ಪ್ರಸಾರಗೊಂಡಿವೆ. ಶಿವಮೊಗ್ಗ ಕರ್ನಾಟಕ ಸಂಘವು ಮಕ್ಕಳ ಸಾಹಿತ್ಯಕ್ಕೆ ನೀಡತಕ್ಕಂಥ 2012ರ ಸಾಲಿನ ನಾ ಡಿಸೋಜಾ ಪುರಸ್ಕಾರ, ಇನ್ನು 2013ನೇ ಸಾಲಿನ ಅಮ್ಮ ಪುರಸ್ಕಾರ ಶ್ರೀಯುತರಿಗೆ ಸಂಧಿಸಿವೆ. ಇಲ್ಲಿ ವಿದ್ಯಾರ್ಥಿ ಗಮನಿಸಬೇಕಾದ 7ನೇ ತರಗತಿಗೆ ಸಂಬಂಧಿಸಿದಂಥ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಗಣಿತ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ವಿಡಿಯೋಗಳು ಸಹ ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ತಾವು ಅವುಗಳನ್ನು ತಪ್ಪದೇ ವೀಕ್ಷಣೆ ಮಾಡಬೇಕಾದ್ರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಾವೆ ಅಂತ ಹೇಳ್ತಾ, ಈಗ ಈ ಪದ್ಯ ಭಾಗವನ್ನು ನೋಡೋಣ. ಗೋಲ್ ಗುಮ್ಮಟ್ ಪದ್ಯ ಭಾಗ. ಗೋಲ್ 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 ಗುಮ್ಮಟ, ಮೇಲೆ ಹತ್ತಿ ನೋಡೆ ಅಬ್ಬ ಎಂಥ ಅದ್ಭುತ, ಹುಚ್ಚ ಎಂದು ಒಮ್ಮೆ ನಾನು ಕೂಗಿ ನೋಡಿದೆ, ಹುಚ್ಚ ಹುಚ್ಚ ಎನ್ನುವ ದನಿಯೇ ಕೇಳಿದೆ, ಜಾನ ಎಂದು ಕೊನೆಗೂ ಒಮ್ಮೆ ಕೂಗಿ ನೋಡಿದೆ, ಜಾನ 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 ಎನ್ನುವ ದನಿಯೇ ಕೇಳಿದೆ, ಅಯ್ಯೋ ನಾನು ನನ್ನ ತಪ್ಪು ಅರಿತುಕೊಂಡೇನು, ಮರೆಯದಂಥ ಪಾಠವೊಂದು ಕಲಿತುಕೊಂಡೇನು. ಇದು ಗೋಲ್ ಗುಮ್ಮಟ್ ಪದ್ಯ ಭಾಗ. ಇದಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇನ್ನು ಮುಂದೆ ಚರ್ಚೆ ಮಾಡೋಣ. ಅಭ್ಯಾಸದಲ್ಲಿ ಬರ್ತಕ್ಕಂಥ ಮೇನ್ ಪ್ರಶ್ನೆ ಸಂಖ್ಯೆ 1, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಗೋಲ್ ಗುಮ್ಮಟದ ವಿಶೇಷತೆ ಏನು? ವಿಶೇಷ ಏನು? ಗೋಲ್ ಗುಮ್ಮಟದ ವಿಶೇಷ ಏನು? ಸರಿಯಾದ ಉತ್ತರ ಗೋಲ್ ಗುಮ್ಮಟದ ವಿಶೇಷ, ಗೋಲ್ ಗುಮ್ಮಟ್ ಅತಿ ಸುಂದರವಾದ ಒಂದು ಸ್ಮಾರಕವಾಗಿದೆ. ಇಲ್ಲಿ ಒಂದು ಬಾರಿ ನಾವು ಕೂಗಿದಾಗ ಧ್ವನಿಯು 7 ಬಾರಿ ಪ್ರತಿಧ್ವನಿಸ್ತದೆ. ಪದೇ ಪದೇ ಅದೇ ಧ್ವನಿ ಕೇಳಿಸ್ತಕ್ಕಂಥದ್ದು. ಉದಾಹರಣೆಗೆ ಜಾನ ಎಂದು ಪದ ಕರೆದಾಗ ಜಾನ ಜಾನ ಜಾನತ ಪದೇ ಪದೇ ಕೇಳಿಸ್ತದೆ. ಹೀಗೆ ಪ್ರತಿಧ್ವನಿ ಪದೇ ಪದೇ ಕೇಳಿಸ್ತಕ್ಕಂಥದ್ದು ಇದರ ವಿಶೇಷತೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಜಾನ ಎಂದು ಹೇಳಿದಾಗ ಏನಾಯಿತು? ಜಾನ ಎಂದು ಹೇಳಿದಾಗ ಏನಾಯಿತು? ಜಾನ ಎಂದು ಹೇಳಿದಾಗ ಜಾನ 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 ಎನ್ನುವ ದನಿಯೇ ಕೇಳಿತು. ಅಂದರೆ ಹೊಳೆ ಜಾನ ಜಾನ ಜಾನತ ಹೊಳೆ ಪ್ರತಿಧ್ವನಿನೇ ಕೇಳಿಸ್ತಕ್ಕಂಥದ್ದು. ಇನ್ನು ಕೊನೆಯ ಪ್ರಶ್ನೆ, ಬಾಲಕನು ಕಲಿತ ಮರೆಯದಂತಹ ಪಾಠ ಯಾವುದು? ಬಾಲಕನು ಕಲಿತ ಮರೆಯದಂತಹ ಪಾಠ, ಬಾಲಕನು ಕಲಿತ ಮರೆಯದಂತಹ ಪಾಠ ಗೋಲ್ ಗುಮ್ಮಟ.
ಇಷ್ಟು ಈ ಪೂರಕ ಪಾಠಕ್ಕೆ ಸಂಬಂಧಿಸಿದಂಥ ಅಭ್ಯಾಸದ ಪ್ರಶ್ನೋತ್ತರಗಳು, ಕವಿಯ ಪರಿಚಯ ಮತ್ತು ಪದ್ಯ ಭಾಗ. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾಗಿ 7ನೇ ತರಗತಿಯ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ತಾವು ಅವುಗಳನ್ನು ತಪ್ಪದೇ ವೀಕ್ಷಣೆ ಮಾಡಬೇಕಾದರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಒತ್ತಿ ನಿಮಗೆ ಎಲ್ಲ ವಿಡಿಯೋಗಳು ನೋಟಿಫೈ ಆಗೋದ್ರ ಮೂಲಕ ನಿಮಗೆ ತಲುಪ್ತಾ ಅಂತ ಹೇಳ್ತಾ, ಇದರ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ, ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.